ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಪುರಸಭೆ ಮಾಜಿ ಸದಸ್ಯ ಪಾರ್ಥಸಾರಥಿ ನಡುವಿನ ಜಟಾಪಟಿ ಸಂಘರ್ಷ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ. ಪಾಂಡವಪುರ ಪುರಸಭೆ ಕಚೇರಿಯಲ್ಲಿ ಆಗಸ್ಟ್ 19ರಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಹಾಗೂ ಮಾಜಿ ಸದಸ್ಯ ಪಾರ್ಥಸಾರಥಿ ನಡುವೆ ಏನೇನು ನಡೆಯಿತು ಎಂಬುದರ ಬಗ್ಗೆ ಪಾರ್ಥಸಾರಥಿಯವರವರು ಪುರಸಭೆ ಮಾಜಿ ಸದಸ್ಯರುಗಳ ಸಮ್ಮುಖದಲ್ಲಿ ಪಾಂಡವಪುರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಸಮ್ಮುಖದಲ್ಲಿ ದೂರು ಸಲ್ಲಿಸಿ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ, ಮಾಜಿ ಉಪಾಧ್ಯಕ್ಷ ಅಶೋಕ್, ಮಾಜಿ ಸದಸ್ಯರಾದ ಗಿರೀಶ್, ಸೋಮಶೇಖರ್, ಗೀತಾ ಆರ್ಮುಗಂ, ಜಯಲಕ್ಷ್ಮಮ್ಮ, ಚಂದ್ರು, ಶಿವಕುಮಾರ್, ಇಮ್ರಾನ್, ಮುಖಂಡರಾದ ಹಾರೋಳ್ಳಿ ಉಮೇಶ್, ಪಿಎಪಿಸಿಎಂಎಸ್ ನಿರ್ದೇಶಕ ಆದರ್ಶ, ಬಾಬು, ಇಸ್ರತ್, ಜೈರಾಮು, ವಕೀಲರಾದ ಗಿರೀಶ್, ಸೆಮಿವುಲ್ಲಾ, ಮೋಹನ್ ಸೇರಿದಂತೆ ಅನೇಕರು ಪೊಲೀಸ್ ಠಾಣೆಗೆ ತೆರಳಿ ಅಧಿಕಾರಿಗಳ ಬಳಿ ಘಟನೆ ಬಗ್ಗೆ ವಿವರಿಸಿ ಮಾಹಿತಿ ಕೊಟ್ಟು ಪಾರ್ಥರವರು ಸಹ ಮುಖ್ಯಾಧಿಕಾರಿಯರ ವಿರುದ್ಧ ದೂರು ಸಲ್ಲಿಸಿದರು. ಪೊಲೀಸ್ ಠಾಣೆಗೆ ಪಾರ್ಥ ನೀಡಿರುವ ದೂರಿನ ಅಂಶ ಏನೆಂದರೆ, ಪುರಸಭೆ ಮುಖ್ಯಾಧಿಕಾರಿಯವರು ಪುರಸಭೆ ಅಂಗಡಿ ಮಳಿಗೆ ವಿಚಾರವಾಗಿ ನನ್ನ ಚಿಕ್ಕಪ್ಪರವರ ಬಳಿ 1 ಲಕ್ಷ ರು ಲಂಚದ ಬೇಡಿಕೆ ಇಟ್ಟಿದ್ದರು. ಈ ವಿಚಾರ ನನ್ನ ಚಿಕ್ಕಪ್ಪರವರು ತಿಳಿಸಿದಾಗ ಪುರಸಭೆ ಕಚೇರಿಗೆ ಹೋಗಿ ಅಧಿಕಾರಿಯನ್ನು ಪ್ರಶ್ನಿಸಿದಾಗ ನನ್ನ ಮೇಲೆ ಮುಖ್ಯಾಧಿಕಾರಿ ಸತೀಶ್ ರವರು ಏಕವಚನದಲ್ಲಿ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಕೋಪದಿಂದ ಎದ್ದು ನನ್ನ ಕಣ್ಣಿನ ಭಾಗಕ್ಕೆ ಹಾಗೂ ಎದೆ ಭಾಗಕ್ಕೆ ಹಲ್ಲೆ ನಡೆಸಿ ಜೀವ ಭಯ ಒಡ್ಡಿರುತ್ತಾರೆ. ಆದ್ದರಿಂದ ನನ್ನ ದೂರಿನ ಅನ್ವಯ ಮುಖ್ಯಾಧಿಕಾರಿ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಮುಖ್ಯಾಧಿಕಾರಿ ದೂರಿನಂತೆ ಎಫ್ಐಆರ್ ಆಗಿದ್ದರಿಂದ ನಾನು ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಬಳಿಕ ಇಂದು ನಾನು ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸುತ್ತಿದ್ದೇನೆ ಎಂದು ಪಾರ್ಥರವರು ಪೊಲೀಸರ ಸಮ್ಮುಖದಲ್ಲಿ ದೂರಿನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರು ಮಾತನಾಡಿ, ಈಗಾಗಲೇ ಪಾರ್ಥರವರ ಚಿಕ್ಕಪ್ಪ ಅವರು ಘಟನೆ ಬಗ್ಗೆ ದೂರು ಸಲ್ಲಿಸಿರುತ್ತಾರೆ. ಈಗ ಪಾರ್ಥರವರು ಸಹ ಸಲ್ಲಿಸಿರುತ್ತಾರೆ. ಪುರಸಭೆ ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿ ಈ ಘಟನೆ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ಅಲ್ಲೇ ನಡೆದಿದ್ದನೇ ಸುಳ್ಳು ದೂರು ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮಗೇನೆ ಕೆಟ್ಟದಾಗಿ ವರ್ತನೆ ನಡೆದುಕೊಂಡು ನಾನು ಸರ್ಕಾರಿ ಅಧಿಕಾರಿ ಅಂತ ದುರುಪಯೋಗ ಪಡಿಸ್ಕೊಂಡು ಕರ್ತವ್ಯನ ದುರುಪಯೋಗ ಪಡಿಸ್ಕೊಂಡು ನನ್ನ ಮೇಲೆ ಸುಳ್ಳು ಎಫ್ಐಆರ್ ದಾಖಲೆ ಮಾಡಿದ್ದಾರೆ. ನಾವು ನಮ್ಮ ಎಲ್ಲ ಪಾರ್ಟಿ ಕೌನ್ಸಿಲರ್ಸು ಬಂದು ನಾವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ನೀವು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು. ಸುಮ್ಮನೆ ಸೈನ್ ಹಾಕಿಸ್ಕೊಂಡು ಅವ್ರು ಯಾರ ಕೈಲಿ ಬೇರೆಯವ್ರ ಕೈಲಿ ಪೌರ ಕಾರ್ಮಿಕರು ಅಂತ ಕೊಟ್ಟು ಕಳಿಸಿದ್ರು. ನೈಟ್ ವಾಚ್ಮ್ಯಾನ್ ಕೈಗೆ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಈಶ್ವರ್ ಅವರು ಬಂದು ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ನಮಗೆ ಗೊತ್ತಿಲ್ಲದೇ ಸೈನ್ ಹಾಕ್ಸಿದ್ದಾರೆ ಅಂತ ಕೊಟ್ಟು ನಮಗೆ ಎನ್ಸಿನೂ ಕೊಟ್ಟಿದ್ದಾರೆ. ಇದು ಒಂದಿದೆ. ನಮ್ಮ ಕರ್ತವ್ಯ ಇರ್ತದೆ. ನೀವು ವಿರುದ್ಧದಲ್ಲಿ ನಾವು ಮಾತಾಡ್ತೀವಿ ಅನ್ನೋದನ್ನೇ ತಪ್ಪು ಅಂತ ನಮಗೆ ನಾವು ಸಮಾಜದಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಕೆಲಸ ಮಾಡ್ತೀವಿ ಸರ್? ಅದು ಮಾಡಿದೆ ಇದು ಮಾಡಿದೆ ಇದೇ ಸರ್. ಇದು ಸುಮಾರು ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ಇದ್ದಾಗಲ್ಲ ಎಲ್ಲೋ ಉಗ್ರವಾಗಿ ಮಾತಾಡ್ತಾರೆ ಸರ್. ಇವಾಗ ಮಾಮೂಲಿ ಅದೆಲ್ಲ ಬಂದಾಗ ಎದುರಿಸೋದು, ಕಂಪ್ಲೇಂಟ್ ಮಾಡ್ತೀನಿ ನಾನು ಇದು ಮಾಡ್ಕೊಂಡ್ರೆ ನಾನು 3-4 ಸತಿ ಇದ್ದಾಗ ನಾವೇ ಎಲ್ಲ  ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಈ ದಿನ ಕಳೆದ 19ನೇ ತಾರೀಕು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ನನ್ನ ಮೇಲೆ ನೀಡಿದಂಥ ದೂರಿನ ಆರೋಪ ಸುಳ್ಳು ಎಂದು ಎಲ್ಲ ನಮ್ಮ ಪಕ್ಷದ ಹಿರಿಯ ಸದಸ್ಯರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ನಾವು ಬಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಮಾಡಿರೋ ಅಂಥ ಆರೋಪ ಸುಳ್ಳು. ಅವ್ರು ಮಾಡ್ತಾ ಇರೋ ಅಂಥ ಆರೋಪದಲ್ಲಿ ಪ್ರತಿ ಆರೋಪನೂ ಯಾವ ರೀತಿ ಇದೆ ಅಂತ ಅಂದರೆ ತುಂಬ ಸುಳ್ಳು. ಅವರೆಲ್ಲೋದ್ರು ಬರೀ ನಾನು ಕೇರ್ಪೇಟೆಯಲ್ಲಿ ಅವ್ರಿಗೆ ಆಗ ಮಾಡಿದೆ, ಹಾಸನಲ್ಲಿ ಈಗ ಮಾಡಿದೆ, ಪಾಂಡುಪುರದಲ್ಲೂ ಬುದ್ಧಿ ಕಲಿಸ್ಬಿಟ್ಟು ಹೋಗ್ತೀನಿ. ಲಂಚ ಹಗರಣ ತುಂಬ ಜಾಸ್ತಿ ಆಗಿದೆ. ಅದನ್ನು ಕೇಳಿ ಎತ್ತಿಡಿದ್ರೆ ಈ ರೀತಿ ಎಫ್ಐಆರ್ ಆಗ್ತಾರೆ. ಎಲ್ಲ ಅಧಿಕಾರಿಗಳ್ನ ಎದುರಿಸೋದು, ಅವ್ರ ಮೇಲೆ ಸುಳ್ಳು ದಾಖಲಾತಿಗಳನ್ನ ಬರ್ಸ್ಕೊಳ್ಳೋದು. ನೋಡಿ, ಇಲ್ಲಿ ನಮ್ಮ ಪೌರ ಕಾರ್ಮಿಕರ ಕೈಲಿ ಅವರು ಅಧ್ಯಕ್ಷರು ಗೊತ್ತಿಲ್ಲದೇ ಸೈನ್ ಹಾಕಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದು. ಅಧ್ಯಕ್ಷರ ಬಂದು ನಮಗೆ ಗೊತ್ತಿಲ್ಲದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಗಲಾಟೆಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿರೋಂಥ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಈಶ್ವರ್ ಅವರು ಬಂದು ಕಂಪ್ಲೇಂಟ್ ರಿಟರ್ನ್ ಕೊಟ್ಟಿದ್ದಾರೆ. ಅದೇ ರೀತಿ ಅಲ್ಲೂ ಸುಧಾ ಪುರಸಭೆಯಲ್ಲೂ ಸುಧಾ ಅಧಿಕಾರಿಗಳನ್ನ ಬದರಿಸಿ ಕಂಪ್ಲೇಂಟ್ ಕೊಡಿಸೋದು ಎಲ್ಲ ನೀವು ಹೊಡಿಬೇಕು, ನೀವೆಲ್ಲ ಒಗ್ಗಟ್ಟಾಗಿ ಹೊಡೆದು ಕಳ್ಸೋದಲ್ವೇನ್ರಿ ಅಂತ ಕೇಳೋದು. ಇಲ್ಲಿ ಪುರಸಭೆಯಲ್ಲಿ ಯಾವ ರೀತಿ ಅನ್ಯಾಯ ಅಕ್ರಮ ನಡೀತಾ ಇದೆ ಅಂತ ಅಂದರೆ, ನಾವು ಜನಪ್ರತಿನಿಧಿಗಳಾಗಿ ಸಾರ್ವಜನಿಕರ ಕೆಲಸನ ಮಾಡ್ಲಿಕ್ಕಾಗ್ತಿಲ್ಲ.
ನಾವೇನಾರ ಹೋಗಿ ಕೇಳಿದ್ರೆ ನೀವು ಹಾಲಿ ಎಲ್ಲ ಮಾಜಿ, ನಿಮಗೆ ನೀವು ಯಾಕೆ ಪುರಸಭೆ ಒಳಗೆ ಬರ್ತೀರಾ, ಈಗ ನಿಮಗೂ ಪುರಸಭೆಗೆ ಏನು ಸಂಬಂಧ ಅಂತ ಕೇಳ್ತಾರೆ. ನಾವು ಹಾಲಿ ಎಲ್ಲ ಮಾಜಿ ಸರಿ, ನಾವು ಒಪ್ಕೋತಾ ಇದ್ದೀವಿ. ಆದರೂ ಸುಧಾ ಜನಪ್ರತಿನಿಧಿಗಳಾಗಿ ಜನರಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾಯಿದ್ದೀವಿ. ನಾನು ಹಾಲಿ ಆಗಲಿ ಮಾಜಿ ಆಗಲಿ ಸರ್ಕಾರಿ ಕಚೇರಿಗೆ ಹೋದರೆ ನೀನು ಯಾಕೋ ಬರ್ತೀಯ ನನ್ನ ಕಚೇರಿಗೆ ಅಂತ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನಗೆ ಹಲ್ಲೆ ಮಾಡಿ ಮತ್ತೆ ಬೇರೆ ಅವ್ರ ಕಡೆಯಿಂದ ನನಗೆ ಕೊಲೆ ಬೆದರಿಕೆನೇ ಹಾಕ್ಸಿದ್ದಾರೆ. ನನಗೆ ಜೀವ ಭಯ ಇದೆ. ನನಗೇನಾರ ನನ್ನ ಜೀವಕ್ಕೆ ತೊಂದರೆ ಆದರೆ ಸತೀಶ್ ಕುಮಾರ್ ಮುಖ್ಯಾಧಿಕಾರಿ ಅವರೇ ಕಾರಣ ಸ್ವಾಮಿ. ಎಲ್ಲ ನಾವು ಹಿರಿಯ ಸದಸ್ಯರುಗಳು ಇವತ್ತೇನಿದ್ದೀವಿ ಅದನ್ನು ಖಂಡಿಸ್ತಾ ಇದ್ದೀವಿ. ಇದು ಈ ಮಟ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಬರಬಾರ್ದಾಗಿತ್ತು. ಇವತ್ತೇನು ಶಾಸಕರು, ಮಾಜಿ ಶಾಸಕರು, ಹಿರಿಯರು ಎಲ್ಲ ಹಿರಿಯ ಸದಸ್ಯರುಗಳಿದ್ವಿ, ನಾವೇ ಇದನ್ನು ಸಮಾಧಾನ ಮಾಡಿ ಇದನ್ನು ತೀರ್ಮಾನ ಮಾಡ್ತಿದ್ದೋ. ಇದನ್ನೆಲ್ಲ ಮೀರಿ ಇವತ್ತು ಜನಪ್ರತಿನಿಧಿಗಳನ್ನು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ತಕ್ಕಂಥ ಕ್ರಮ ಚೀಫ್ ಆಫೀಸರ್ಗೂ ಸರಿ ಇಲ್ಲ ಅಂತೇಳಿ ನಾವೆಲ್ಲರೂ ಒಟ್ಟಾಭಿಪ್ರಾಯ. 26 ಸಂಜೆ ನಡೆದಂತಹ ಪುರಸಭೆಯಲ್ಲಿ ನಡೆದಂತಹ ಪಾರ್ಥಸಾರಥಿ ಅವರು ಹಾಗೂ CO ಸತೀಶ್ ಕುಮಾರ್ ಅವರ ಮಧ್ಯೆ ನಡೆದಂತಹ ಘಟನೆಗೆ ಪಾಂಡುಪುರದ ಜನತೆಯಲ್ಲಿ ಮತ್ತು ಪಾಂಡುಪುರದಲ್ಲಿ ಆಗಿರುವಂಥ ಒಂದು ಘಟನೆಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ, ಇವತ್ತು ಪೊಲೀಸ್ ಇಲಾಖೆಗೆ ಬಂದಿರುವಂಥ ಉದ್ದೇಶ ಇಷ್ಟೇ. ಏನು ಅವತ್ತು ಆ ಘಟನೆ ನಡೀತು, ಆ ಘಟನೆ ನಡೆದಾದ್ಮೇಲೆ ಏನೇನು ಬೆಳವಣಿಗೆಗಳು ನಡೆದೋ, ಸುಮಾರು ಆ ಘಟನೆ ನಡೆದು 20 ನಿಮಿಷಕ್ಕೆ ನಾವು ಕೂಡ ಅಲ್ಲಿ ಹೋದಂಥ ಸಮಯದಲ್ಲಿ ನಮ್ಮ ಮುಂದೆ ಮುಖ್ಯಾಧಿಕಾರಿಯವರು ನಡ್ಕೊಂಡಂತಹ ರೀತಿ, ಅವರು ಬಳಸಿದಂತಹ ಪದ ಬಳಕೆಗಳು ತುಂಬಾ ಅಸಭ್ಯವಾಗಿತ್ತು. ಅದನ್ನು ನಾನು ಅಲ್ಲೇ ಕಳಿಸಿದ್ದೀನಿ, ಅವ್ರಿಗೆ ಮುಖ್ಯಾಧಿಕಾರಿಗಳ ಮುಂದೆ ನಾನು ಕಳಿಸಿದ್ದೀನಿ. ಇವತ್ತು ನಾವು ಬಂದಿರುವಂಥ ಉದ್ದೇಶ ಆದರೂ ಇಷ್ಟೇ, ಯಾವುದೇ ಜನಪ್ರತಿನಿಧಿ ಆಗಲಿ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ಬಂದಂಥ ಸಮಯದಲ್ಲಿ ಅಧಿಕಾರಿಗಳು ಮತ್ತು ನಾವು ಎರಡು ಚಕ್ರಗಳು ಹೇಗಿರ್ತೀವೋ ಆ ರೀತಿ ನಾವು ಇರಬೇಕಾದ. ಯಾರದೇ ತಪ್ಪಿರಲಿ, ಪೊಲೀಸ್ ಇಲಾಖೆಯವರು ಸಮಗ್ರವಾಗಿ ಕೂಲಂಕುಷವಾಗಿ ಸತ್ಯದ ಪರ ಒಂದು ತನಿಖೆಯನ್ನು ಮಾಡಿ ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳಿ. ಅವತ್ತು ನಡೆದಂತಹ ಘಟನೆ, ಅದ್ರ ಬಗ್ಗೆ ಅವತ್ತು ರಾತ್ರಿ ನಡೆದಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಏನು ನಡೀತು ಆ ಘಟನೆ, ಬೆಳಗ್ಗೆ ಎದ್ದು ಮುಖ್ಯಾಧಿಕಾರಿಗಳು ರಾತ್ರಿ ಎಲ್ಲನೂ ಮಾತಾಡಿ ನಾನು ಬೆಳಗ್ಗೆ ಎದ್ದು ಆಯಿತು ಶಾಸಕರು ಬರ್ತಾರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಅಂತ ಅಂದಿದ್ದು, ಮತ್ತು ಮಾಜಿ ಶಾಸಕರ ಹತ್ರ ಮಾತಾಡಿದ್ದು. ತದನಂತರ ಬೆಳಗ್ಗೆ ಬಂದಿದ್ದೇನೆ, ಹೋಗಿ ಕಚೇರಿಲಿ ಏಕಾಏಕಿ ಎಲ್ಲರಿಗೂ ಕಪ್ಪು ಬಟ್ಟೆ ಕಟ್ಟಿಸ್ಕೊಂಡಿದ್ದೇನೆ. ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ತಂದು ನೀವು FIR ಮಾಡಬೇಕು, ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಅವತ್ತು ಮಾಡಿದಂಥದ್ದು ಖಂಡಿಸ್ತಾ ನಾನು ಮುಂದಿನ ದಿನಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಸೂಕ್ತವಾದ ತನಿಖೆ ಮಾಡಿ ಅದಕ್ಕೆ ಏನಿವತ್ತು ಜನಪ್ರತಿನಿಧಿಗಳ ಮೇಲೆ ಏನೊಂದು FIR ಆಗಿದೆ ಅದ್ರ ಬಗ್ಗೆ ಅದನ್ನು ಬಿ ರಿಪೋರ್ಟಾಗಿ ಕ್ಲೋಸ್ ಮಾಡಬೇಕು. ಮುಂದೆ ಯಾವುದೇ ಜನಪ್ರತಿನಿಧಿಗಳಿಗೆ ಈ ಥರ ಅಧಿಕಾರಿಗಳು ಎದುರಿಸಿ ಬೆದರಿಸಿ ಅವರ ಹಕ್ಕುಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಿ ತಮ್ಮ ಇಡೀ ನಮ್ಮ ಮುನ್ಸಿಪಾಲ್ಟಿ ಸರೌಂಡಿಂಗಲ್ಲಿ ಚೀಫ್ ಆಫೀಸರ್ ಚೇಂಬರ್ ಬಿಟ್ಟು ಇನ್ನೆಲ್ಲ ರೂಮ್ಗಳಲ್ಲೂ CC ಕ್ಯಾಮ್ರಾ ಇದೆ. ಚೀಫ್ ಆಫೀಸರ್ ಚೇಂಬರಲ್ಲಿ ಮಾತ್ರ CC ಕ್ಯಾಮ್ರಾ ಇಲ್ಲ. ಅವಾಗ ಕೇಳಿದಾಗ ಚೆಲುವಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಅವರಿಬ್ಬರು ಅಲ್ಲಿ ಕೂತಿರ್ತಾರೆ, ಏನಣ್ಣ ಇದು ಅಂತೇಳಿ. ಅವಾಗ ಅವರು ನನಗೆ ಬಾಯ್ಕ್ ಪುಟ್ಟರಾಜಣ್ಣವ್ರದ್ದು ಫೋನ್ ಬಂತು, ಯಾರಿಗೆ ಚೀಫ್ ಆಫೀಸರ್ಗೆ, ಶಾಸಕರದ್ದು ಫೋನ್ ಬಂತು. ಇವರೆಲ್ಲರನ್ನೂ ಧಿಕ್ಕರಿಸಿ ಅವತ್ತು ಕಂಪ್ಲೇಂಟ್ನ ಬೇಡ ಅಂಥೇಳಿ ಎಲ್ಲರೂ ಕೂಡ ಆ ಫೋನ್ಗಳಿಗೆ ಮತ್ತು ಎಲ್ಲರನ್ನೂ ಮನಗಂಡು ಮನೆಗೆ ಹೋದರು. ಬೆಳಿಗ್ಗೆ ಎದ್ದು ಪೊಲೀಸ್ ಇಲಾಖೆಯವರೇ FIR ಮಾಡ್ತಾ ಇಲ್ಲ ಅಂಥೇಳಿ ಒಂದು ಆರೋಪ ಮಾಡಿ ಕಪ್ಪು ಪಟ್ಟಿ ಧರಿಸಿ ಕೆಲಸಕ್ಕೆ ಕರೀತಾರೆ. ಪಾರ್ಥಸಾರಥಿ ಮತ್ತು ಚಂದ್ರು ಅವರು ಹೇಳಿದ್ದು ನೈಜ ಘಟನೆ ಹೇಳಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಚೀಫ್ ಆಫೀಸರು ನಡ್ಕೊಳ್ತಂಥ ರೀತಿ ಸ್ವಲ್ಪ ಕೆಟ್ಟದಾಗೇ ಇತ್ತು. ಅದು